ಹುಟ್ಟುಹಬ್ಬದ ಪ್ರಯುಕ್ತ ರಾಜಾಜಿನ ಕ್ಷೇತ್ರದ ನಾವೆಲ್ಲ ಕಾರ್ಯಕರ್ತರ ಬಂಧುಗಳು ಇವತ್ತು ಬಾಸಮ್ ಸರ್ಕಲ್ ಇರುವ ನಾಗರಾಜ್ ಹೆರಿಗೆ ಆಸ್ಪತ್ರೆಯಲ್ಲಿ ಇದು ಮಕ್ಕಳು ತಾಯಿ ಮತ್ತು ಮಕ್ಕಳಿಗೆ ನಮ್ಮ ಪಕ್ಷದ ಪರವಾಗಿ ಕುಮಾರಣ್ಣನ ಹುಟ್ಟುಹಬ್ಬದ ಪರವಾಗಿ ಇವ್ರಿಗೆ ತಾಯಿ ಮತ್ತು ಮಗುಗೆ ನಾವು ಇದ್ರದ್ದು ಏನೋ ಹಣ್ಣು ಹಂಪಲನ್ನು ಅವರ ಬರ್ತಡೇ ಪ್ರಯುಕ್ತ ನಾವೆಲ್ಲ ವಿತರಣೆಯನ್ನು ಮಾಡಿದ್ದೇವೆ. ಕುಮಾರಣ್ಣವರು ಆರೋಗ್ಯವಾಗಿ ಇರಲಿ ಅಂತ ಇದು ನಮ್ಮ ಸಾಣೇಗುಡ್ನಳ್ಳಿ ಮತ್ತೆ ಕಾಮಾಕ್ಷಿಪಾಳ್ಯ ಹೋಮ ಪೂಜೆಯನ್ನು ಏರ್ಪಡಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ರಾಜಾಜಿನ ಕ್ಷೇತ್ರದಿಂದ ಮಾಡಿದ್ದೇವೆ. JDS ಪರವಾಗಿ ಇವತ್ತು ಎಲ್ಲ ಕಾರ್ಯಕರ್ತಗಳು, ಎಲ್ಲ ವಾರ್ಡ್ ಅಧ್ಯಕ್ಷರುಗಳು, ಕ್ಷೇತ್ರದ ಅಧ್ಯಕ್ಷರುಗಳು, ಎಲ್ಲ ಮುಖಂಡರು, ಮುಖ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಮತ್ತೆ ಕಾಮಾಕ್ಷಿಪಾಳ್ಯ, ರಾಜಾಜಿನಗರ, ಬಾಶಮ್ ಸರ್ಕಲ್, ನಾಗರಾಜ ಆಸ್ಪತ್ರೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಸದಾ ಕಾಲ ಚೆನ್ನಾಗಿಟ್ಟಿರ್ಲಿ ಅಂತ ಕೇಳ್ಕೊಂತ ನಾವು ಕುಮಾರಣ್ಣ ಮುಂದಿಟ್ಟವಾಗಿ ನಾವು ಹೆರಿಗೆ ಹಾಸ್ಪಿಟ್ಲಲ್ಲಿ ಹಣ್ಣು ಹಪ್ಪಳ ಕೊಟ್ಟು ಇದು ಮಾಡ್ತಾ ಇದ್ವಿ. ಅವ್ರ ಆರೋಗ್ಯವಾಗಿರ್ಲಿ ಅಂತ ಕೇಳ್ಕೊಂಡು ಶುಭಾಶಯಗಳು. ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ತಾರೆ. ಹಬ್ಬದ ಆಚರಣೆ ಸಂದರ್ಭದಲ್ಲಿ ಮಾನ್ಯ ಶಶಿಕುಮಾರ್ ಅವರು, ಮಾನ್ಯ ಬಯಣ್ಣವರು ಇಡೀ ನಮ್ಮ ರಾಜಾಜಿನಗರದ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಕೊಂಡೊಯ್ತಾ ಇದ್ದಾರೆ. ಹಾಗೂ ಅವರ ಆರೋಗ್ಯ ಅಭಿವೃದ್ಧಿ ಶ್ರೇಯ ಕೊಟ್ಟು ಈ ದೇಶಕ್ಕೆ ಒಂದು ಮಾದರಿಯಾಗಿ ರಾಜಾಜಿನಗರಕ್ಕೆ ಮತ್ತೆ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನಮ್ಮ ವೇಲೂರ ಕೃಷ್ಣವೇಣಿಯವರ ಅಧ್ಯಕ್ಷತೆಯಲ್ಲಿ ಮತ್ತೆ ಬಂದಂಥ ಮಹಿಳಾ ಎಲ್ಲ ಅಧ್ಯಕ್ಷರಲ್ಲಿ ಅವರಿಗೆ ತುಂಬ ಅಭಿನಂದನೆಗಳನ್ನ ಮಕ್ಕಳಿಗೆ. ಮೊದಲನೇದಾಗಿ ಬೃಹತ್ ಕೈಗಾರಿಕಾ ಮತ್ತು ಉಕ್ಕಿನ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ ಆಯುಷ ಆರೋಗ್ಯ ಕೊಟ್ಟು ಈ ದೇಶ ಮತ್ತು ಈ ನಾಡಿನ ಮುಂದುವರ್ಸ್ಕೊ ಹೋಗುವಂತ ಬಡವರಿಗೆ, ರೈತರಿಗೆ, ಕಾರ್ಮಿಕ ಧ್ವನಿಯಾಗಿರುವಂತ HD ಕುಮಾರಸ್ವಾಮಿ ಅವರಿಗೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ಕೇಳ್ಕೊತೀನಿ. ಇವತ್ತು ನಾವು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಅಧ್ಯಕ್ಷ ಆದಿಯಾಗಿ ಎಲ್ಲ ಮಾಜಿ ಎಲ್ಲರೂ ಸೇರಿ, ಕಾರ್ಯಕರ್ತರು, ಅಭಿಮಾನಿಗಳೆಲ್ಲ ಸೇರಿ ಇವತ್ತು ಮೊದಲನೇದಾಗಿ ಸಾಣೇಗುಡ್ನಳ್ಳಿ ಬಸವೇಶ್ವರ ವಾರ್ಡಲ್ಲಿ ಒಂದು ವಿಶೇಷವಾದ ಪೂಜೆ ಮಾಡಿಸಿ ಒಂದು 50 kg ಅಷ್ಟು ಕೇಕ್ ಕಟ್ ಮಾಡಿ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮತ್ತೆ ಕಾಮಾಕ್ಷಿಪಾಳ್ಯ ವಾರ್ಡ್ನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಆರೋಗ್ಯಕ್ಕೋಸ್ಕರ ಹುಟ್ಟುಹಬ್ಬದ ಪ್ರಯುಕ್ತ ಒಂದಷ್ಟು ಕೇಕ್ ಕಟ್ ಮಾಡಿಸಿ ಲಾಡು ಹಂಚಿ ವಿತರಣೆ ಮಾಡಿದ್ವಿ. ಮತ್ತೆ ಇಲ್ಲಿ ರಾಮಂದ್ರ ವಾರ್ಡಲ್ಲಿ ಇಲ್ಲಿ ಬಂದು ಎಲ್ಲ ಮಕ್ಳುಗಳಿಗೆ ಮತ್ತು ಬಾಣಂತಿಯರಿಗೆ ಹಣ್ಣು ಹಂಪಲು ಬ್ರೆಡ್ಗಳು ಕೊಟ್ಟು ವಿಶ್ ಮಾಡಿದ್ವಿ. ಆ ತಾಯಿ ಹತ್ರ ಚಾಮುಂಡೇಶ್ವರಿ ಬೇಡ್ಕೊಳ್ಳೋದು ಕುಮಾರಸ್ವಾಮಿ ಒಳ್ಳೇದಾಗಿ ಈ ನಾಡಿಗೆ ಅವ್ರ ಸೇವೆ ಇನ್ನೂ ಇದೆ, ಅವ್ರ ಈ ಸೇವೆಯನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಮತ್ತೊಮ್ಮೆ HD ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ವಿಶೇಷವಾಗಿ ನಮ್ಗೆಲ್ಲ ವಿಶೇಷವಾದ ದಿವಸ. ಜನತಾ ದಳದವ್ರಿಗೆ ನಮ್ ಜೊತೆಗೆ BJP ಅವರು ಸೇರ್ಕೊಂಡಿದಾರಲ್ಲ, ಹಾಗಾಗಿ ಅವರು ನಾವು ಒಟ್ಟಿಗೆ ಇರೋದ್ರಿಂದ ನಮ್ಗೆ ಒಂದು ವಿಶೇಷ ದಿವಸ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ಕುಮಾರಣ್ಣವರು ಹೆಂಗಳೆಯರ ಹೃದಯ ಇರ್ತಕ್ಕಂಥವ್ರು, ಹೆಣ್ಮಕ್ಳು ಹೃದಯ ಇರ್ತಕ್ಕಂಥ, ತಾಯಿ ಹೃದಯ ಇರ್ತಕ್ಕಂಥ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಕುಮಾರಸ್ವಾಮಿ ಮಾತ್ರ. ನಾನು ಅವ್ರನ್ನ ಹೊಗಳಬೇಕಾದಂತ ಅವಶ್ಯಕತೆ ಇಲ್ಲ, ನಂದು ಹೊಗಳ ಜಾಯಮಾನ ಅಲ್ಲ, ಅದು ಇರತಕ್ಕಂಥ ವಿಚಾರ. ಅದು ನಾನು ಹೇಳ್ತಾ ಇದ್ದೇನೆ. ಈ ಒಂದು ಸುಸಂದರ್ಭದಲ್ಲಿ ನಾನಾದ್ರೂ ಕೂಡ ಏನು ನಾವೆಲ್ಲ ಸೇರಿದ್ದೇವೆ BJP JDS. ಮುಂದಿನ ಬಾರಿ ಈಗಾಗಲೇ ನಾವೆಲ್ಲ ಕಾಂಗ್ರೆಸ್ನವರು ನೀವೆಲ್ಲ ಬಿಟ್ಟು ಅದೆಲ್ಲ ಏನೋ ಭಾಗ್ಯಗಳೆಲ್ಲ ತಗೊಂಡು ಅಧಿಕಾರಕ್ಕೆ ಅಂತ ಬಂದ್ರು, ಅದರ ಸವಿಯನ್ನ ನೀವೆಲ್ಲ ಊಟ ಮಾಡ್ತಾ ಇದ್ದೀರಿ. ಇದು ನಾನು ಹೆಚ್ಚು ರಾಜಕಾರಣ ಮಾತಾಡಕ್ ಹೋಗಲ್ಲ, ಊಟದ ಬಾದ್ರಿಂದ. ಆದ್ರೂ ಒಂದೆರಡು ಮಾತು, ನಾವೆಲ್ಲ ರಾಜಕಾರಣಿಗಳಾದ್ರಿಂದ ನಾವೇನ್ ಹೇಳ್ತಾ ಇಲ್ಲ. ಆದ್ರೆ ಉತ್ತಮ ಸರ್ಕಾರ, ಅಭಿವೃದ್ಧಿ ಪರ ಸರ್ಕಾರ ಇಡೀ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕ, ಇದ್ಯಾವ್ದು ಇನ್ನೊಂದು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹಳೆ ಮೈಸೂರು, ಇವೆಲ್ಲ ಯಾವ್ದು ಇಲ್ಲ. ಒಟ್ಟಾರೆ ಕರ್ನಾಟಕವನ್ನ ಅಭಿವೃದ್ಧಿ ಕಾಣತಕ್ಕಂತ ಒಂದು ವ್ಯವಸ್ಥೆಯನ್ನ ಏನ್ ಕುಮಾರಣ್ಣವ್ರ ನೇತೃತ್ವದಲ್ಲಿ ತಾಯಿ ಚಾಮುಂಡೇಶ್ವರಿ ಈ ಸಂದರ್ಭದಲ್ಲಿ ನಾನು ಬೇಡ್ಕೋತೀನಿ. ಅವಳೇ ನಮ್ಮ ಭುವನೇಶ್ವರಿ, ಅವಳೇ ನಮ್ಮ ಚಾಮುಂಡೇಶ್ವರಿ. ಅವಳು ಏನು ಕುಮಾರಣ್ಣವ್ರಿಗೆ ಒಳ್ಳೆ ಆರೋಗ್ಯವನ್ನು ಕೊಡ್ಲಿ, ಆ ಮೂಲಕ ಈ ರಾಜ್ಯ ಸಮೃದ್ಧಿ ಆಗ್ಲಿ ಅಂತ ಹೇಳಿ ನಾನು ತಾಯಿ ಚಾಮುಂಡೇಶ್ವರಿ. ಒಂದು ವಿಶೇಷವಾದ ದಿನ. ನಮ್ಮ ರಾಜ್ಯ ಕಂಡಂತ ಅಪರೂಪದ ರಾಜಕಾರಣಿ, ಪಕ್ಷಾತೀತವಾಗಿ ಕೆಲಸ ಮಾಡ್ತಿದ್ದಂತ ರಾಜಕಾರಣಿ ಕುಮಾರಣ್ಣವರು ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದಂತ ಒಬ್ಬ ಧೀಮಂತ ನಾಯಕರು ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಆ ಪರಮಾತ್ಮ ಹೆಚ್ಚಿನ ಆರೋಗ್ಯ ಕೊಟ್ಟು ಈ ದೇಶವನ್ನ, ಈ ರಾಜ್ಯವನ್ನ ಮುನ್ನಡೆಸೋ ಶಕ್ತಿ ಕೊಡ್ಲಿ. ಅವರ ಅದೇ ರೀತಿ ದೇವೇಗೌಡರಿಗೂ ಆ ಸುಬ್ರಹ್ಮಣ್ಯ ಶಕ್ತಿ ಕೊಡ್ಲಿ. ಅವ್ರ ಇಡೀ ಕುಟುಂಬಕ್ಕೆ ಆ ಪರಮಾತ್ಮ ಶಕ್ತಿ ಕೊಡ್ಲಿ. ಈ ರಾಜ್ಯ ಸಮೃದ್ಧಿಯಾಗಿ ಮಾಡಲು ಅವರ ಅವಶ್ಯಕತೆ ಇದೆ. ಅದರಿಂದ ದೇವರನ್ನ ಪ್ರಾರ್ಥಿಸ್ಕೊತಾ ಇದ್ದೀವಿ.